ನಮಸ್ಕಾರ ಸ್ನೇಹಿತರೆ, DT24 ಕ್ಲಾಸಸ್ಗೆ ಸ್ವಾಗತ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಇವತ್ತಿನ ತರಗತಿಯಲ್ಲಿ HSTR ಎಕ್ಸಾಮ್ ಪಾಸ್ಟ್ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಈಗ ಯಾರ್ಯಾರು ಎಕ್ಸಾಮ್ ಬರ್ತಿದ್ರು ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನು ಎಕ್ಸಾಮ್ ತಯಾರು ಮಾಡ್ತಿದ್ರು, ಅವರು ಪ್ರಮುಖವಾಗಿ ಈ ಕಾಲಘಟ್ಟದಲ್ಲಿ ನೀವು ಯಾವ ರೀತಿಯಾಗಿರ್ತಕ್ಕಂತಹ ಎಕ್ಸಾಮ್ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಪ್ರಮುಖವಾಗಿ HSTR ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಇಲ್ಲಿ ನೋಡಿ, ಫಸ್ಟು ಸಿಲೆಬಸ್ ಸಂಪೂರ್ಣ ತಿಳಿದುಕೊಳ್ಳಿ. ಅಂದರೆ HSTR ಎಕ್ಸಾಮು ಪೇಪರ್ 1 ಪೇಪರ್ 2 ಆಗಿರ್ತಕ್ಕಂತಹ ಪೇಪರ್ನಲ್ಲಿ ಯಾವ ರೀತಿ ಇರತಕ್ಕಂತಹ ಸಿಲೆಬಸ್ ಇರ್ತದೆ ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಫಸ್ಟು ಈಗೇನು ಯಾರೇ ಸ್ಟಡಿ ಮಾಡ್ತಿದ್ರು HSTR ಎಕ್ಸಾಮ್ಗೆ ಎಲ್ಲ ಅಭ್ಯರ್ಥಿಗಳು. ಸೆಕೆಂಡ್ ಒನ್ ಏನಪ್ಪ ಅಂದರೆ ಪೇಪರ್ 1 ಪೇಪರ್ 2 ಎಷ್ಟಪ್ಪ ಅಂದರೆ ಟೋಟಲ್ 200 ಮಾರ್ಕ್ಸಿಗೆ ಇರುತ್ತೆ. ಆಲ್ ಏನಪ್ಪ ಅಂದರೆ MCQ ಆಧಾರಿತವಾಗಿ ಪ್ರಶ್ನೆಗಳನ್ನು ಅವ್ರು ಏನು ಮಾಡ್ತಾರೆ ತೆಗಿತಾರೆ ಅಂತ ನಾನು ಹೇಳ್ಬೋದು. ಇಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಪೇಪರ್ 1 ಏನಪ್ಪ ಅನ್ನೋದಾದರೆ ಇದು GK ಸಬ್ಜೆಕ್ಟ್. ಏನು ಇಲ್ಲಿ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, GK ಆಗಿರ್ಬೋದು, ಮತ್ತು ಏನಪ್ಪ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ, ಶೈಕ್ಷಣಿಕ ಮನೋವಿಜ್ಞಾನ, ಈ ರೀತಿಯಾಗಿರ್ತಕ್ಕಂಥ ಪೇಪರ್ನಲ್ಲಿ ಅವರು ಕಾಮನ್ ಆಗಿ ಸಬ್ಜೆಕ್ಟು ಇಟ್ಟು ಪೇಪರನ್ನು ತಯಾರು ಮಾಡ್ತಾರೆ ಪೇಪರ್ 1ನಲ್ಲಿ. ಹಾಗಾದರೆ ಪೇಪರ್ 2ನಲ್ಲಿ ನಿಮ್ಮ ಸಬ್ಜೆಕ್ಟ್ ನೀವು ಯಾವ ಶಿಕ್ಷಕರಿಗೆ ಹಾಕಬೇಕು ಅಂದ್ಕೊಂಡಿದ್ರೋ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಹಿಸ್ಟ್ರಿ ಸಬ್ಜೆಕ್ಟು, ಅದು ಕೂಡ 100 ಮಾರ್ಕ್ಸ್ ಇರುತ್ತೆ. ಅದು ಸಪ್ರೇಟ್ ಆಗಿ ಅಲ್ಲಿ 100ರಲ್ಲಿ 80 ನಿಮ್ಮ ಸಬ್ಜೆಕ್ಟು, 20 ಪೆಡಗಾಜಿ ಕೊಡ್ತಾರೆ. ಅದು ನಾರ್ಮಲ್ ಬಿಡಿ, ಅದು ನಿಮ್ಮ ಸಬ್ಜೆಕ್ಟಿಗೆ ಬರೀಬೇಕಾಗುತ್ತದೆ. ಈ ಕನ್ನಡ ಬರೀಬೇಕಾದ್ರೆ ಕನ್ನಡ 80 ಮಾರ್ಕ್ಸು ಟೋಟಲ್ಲು 100 ಮಾರ್ಕ್ಸ್ಗೆ ಇರುತ್ತೆ. ಬಟ್ ಅಲ್ಲಿ 20 ಪೆಡಗಾಜಿ ಕೊಡ್ತಾರೆ ಪೇಪರ್ 2ನಲ್ಲಿ. ಈ ರೀತಿ ನೀವು ಯಾವ ಸಬ್ಜೆಕ್ಟ್ಗೆ ಹೋಗ್ತಿರೋ ಯಾವುದೇ ಆಗಿರ್ಬೋದು, ನೀವು ಶಿಕ್ಷಕರು ಯಾವ ಸಬ್ಜೆಕ್ಟಿಗೆ ಹಾಕ್ತಾರೋ ಅದು ಕೂಡ ಪೇಪರ್ 2ನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1 ಮತ್ತು ಪೇಪರ್ 200 ಮಾರ್ಕ್ಸ್ ಆಯಿತು. ಇದು 200 ಮಾರ್ಕ್ಸ್ಗೂ ಕೂಡ MCQ ಆಧಾರಿತವಾಗಿ ಪ್ರಶ್ನೆಗಳು ಇರ್ತವೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಒನ್, ಯಾವ ಸಬ್ಜೆಕ್ಟಿಗೆ ಎಷ್ಟು ವೇಟೇಜ್ ಎಂದು ತಿಳಿದುಕೊಳ್ಬೇಕು ನೀವು. ಅಲ್ಲಿ ನಾನು ಯಾವ ರೀತಿ ಇರ್ತಕ್ಕಂಥ ಎಕ್ಸಾಮ್ನಲ್ಲಿ ನಾನು ವೇಟೇಜ್ ಇದಕ್ಕೆ ಪ್ರಮಾಣ ರೀತಿ ನಾನು ವೀಕ್ ಏರಿಯಾ ಯಾವುದೈತೋ ಅದನ್ನು ನೀವು ಫಸ್ಟ್ ತಿಳ್ಕೊಂಡು ಅದಕ್ಕೆ ಹೆಚ್ಚಿಗೆ ಪ್ರಮಾಣವಾಗಿರ್ತಕ್ಕಂಥ ಕಡಿಮೆ ಸಿಲೆಬಸ್ ಇರತಕ್ಕಂಥದ್ದು. ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಪೇಪರ್ 2ನಲ್ಲಿ ನಿಮ್ಮ ಸಬ್ಜೆಕ್ಟ್ ಇರುತ್ತಲ್ಲ ಪೇಪರ್ 2, ಅದನ್ನು ನೀಟಾಗಿ ತಿಳ್ಕೊಬೇಕು. ಸ್ಕೋರಿಂಗ್ ಅಲ್ಲೇ ಮಾಡ್ಕೋಬೇಕು. ಈಗ ಕಾಮನ್ ಸಬ್ಜೆಕ್ಟ್ ಪೇಪರ್ 1ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇರ್ತವೆ. ಅಲ್ಲಿ ಸ್ಕೋರ್ ಕಡಿಮೆ ಆದರೂ ನಿಮ್ಮ ಪೇಪರ್ 2ನಲ್ಲಿ ಸ್ಕೋರ್ ಹೆಚ್ಚಿಗೆ ಮಾಡಿಕೊಂಡ್ರೆ ಸೊ ನೀವು ಸ್ಕೋರನ್ನು ಅತಿ ಹೆಚ್ಚು ಮಾಡ್ತೀರಂತ ನಾನು ಹೇಳ್ತೀನಿ. ಜೊತೆಗೆ ಪೆಡಗಾಜಿ ಪ್ಲಸ್ ಕಂಟೆಂಟ್ ಎರಡಕ್ಕೂ ಟೈಮ್ ಕೊಡಿ. ಅಂದರೆ ಪೆಡಗಾಜಿ 20 ಮಾರ್ಕ್ಸ್ ಇರುತ್ತೆ. ನಿಮ್ಮ ಸಬ್ಜೆಕ್ಟು ಕಂಟೆಂಟ್, ನಿಮ್ಮ ಸಬ್ಜೆಕ್ಟು ಹಿಸ್ಟ್ರಿ ಆಗಿರ್ಬೋದು, ಇಂಗ್ಲೀಷ್, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್, ಎನಿ ಸಬ್ಜೆಕ್ಟ್, ಅಲ್ಲಿ ನಿಮ್ಮ ಕಂಟೆಂಟ್ ಎರಡಕ್ಕೂ ನೀವು ಏನಪ್ಪ ಅಂದರೆ ಟೈಮ್ ಕೊಡಿ, ಅಂದರೆ ಓದಿ ಅಂತ ನಾನು ಹೇಳ್ತೀನಿ. ಜೊತೆಗೆ ನಾವು ಈಗ HSTR ಎಕ್ಸಾಮ್ ಓದ್ಬಿಟ್ರಿ, ಆದರೆ ಡೈಲಿ ಪ್ಲ್ಯಾನ್ ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅನ್ನೋದಿದ್ರೆ ಇಲ್ಲಿ ನೋಡಿ ನಾನು ಹೇಳ್ತಾ ಹೋಗ್ತೀನಿ. ಕಳೆದ HSTR ಕ್ವಶನ್ ಪೇಪರ್ ಸ್ಟಡಿ ಮಾಡಿ. ಇನ್ನೇನು ರೀಸೆಂಟಾಗಿ 2015ರಲ್ಲಿ ಕ್ವಶನ್ ಪೇಪರ್ ಇದೆಯೋ ಆ ಕ್ವಶನ್ ಪೇಪರನ್ನು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನೀವು ಯಾವ ರೀತಿ ಕ್ವಶನ್ ಕೇಳಿದ್ದಾನೆ ಸಬ್ಜೆಕ್ಟ್ ವೈಸ್. ಉದಾಹರಣೆ ಹೇಳಬೇಕಂದ್ರೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಜಿಯೋಗ್ರಫಿ ಕೇಳಿದ್ದಾನೆ, ಎಕನಾಮಿಕ್ಸ್ ಕೇಳಿದ್ದಾನೆ, ಪೊಲಿಟಿಕಲ್ ಕೇಳಿದ್ದಾನೆ, ಕಾನ್ಸ್ಟಿಟ್ಯೂಷನ್ ಕೇಳಿದ್ದಾನೆ. ಹಾಗಾಗಿ ಅಲ್ಲಿ ನಾನು ಯಾವ ರೀತಿಯಾಗಿರ್ತಕ್ಕಂತಹ ಇದು ಕೊಡಬೇಕು ಟೈಮು. ಕಳೆದ HSTR ಕ್ವಶನ್ ಪೇಪರ್ ನೋಡಿಬಿಟ್ರೆ ನೀವು ಏನಪ್ಪ ಅಂದರೆ ನಿಮಗೆ ಮೆಥಡ್ ಬರುತ್ತೆ ನಾನು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ. ಸೊ ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ ರಿಪೀಟೆಡ್ ಟಾಪಿಕ್ಸ್ ನೋಟ್ ಮಾಡಿ. ನಿಮಗೆ ಯಾವುದೇ ಕರ್ನಾಟಕ ಎಕ್ಸಾಮ್ನಲ್ಲಿ ಕರೆದಿರ್ತಕ್ಕಂತಹ MCQ ಆಧಾರಿತವಾಗಿರ್ತಕ್ಕಂಥ ಎನಿ ಎಕ್ಸಾಮ್, KE ಡಿಪಾರ್ಟ್ಮೆಂಟ್ ಆಗಿರ್ಬೋದು, KPSC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ MCQ ನಿನ್ನೆ ಸಬ್ಜೆಕ್ಟ್ ಸಿಗುತ್ತೋ ಅವನು ಅಷ್ಟು ಕವರ್ ಮಾಡಿ ನೀವು ಓದ್ಕೋಬೇಕಾಗುತ್ತದೆ. ಸೊ ಅಲ್ಲಿ ಕಳೆದ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ MCQ ಸೊ ಅವರು ಏನು ಮಾಡ್ತಾರಪ್ಪ ಅಂದರೆ ಕಾಪಿ ಪೇಸ್ಟ್ ಮಾಡ್ತಾರೆ ಎಕ್ಸಾಮ್ನಲ್ಲಿ, ಎಲ್ಲಿ ನೆಕ್ಸ್ಟ್ ನಿಮ್ಮ HSTR ಎಕ್ಸಾಮ್. ಹಾಗಾಗಿ ಯಾವುದೇ ಕ್ವಶನ್ಗಳನ್ನು ಬಿಡಬಾರ್ದು. ಆ ಥರ ನೀವು ಸಬ್ಜೆಕ್ಟಿಗೆ ಯಾವುದೇ ಪ್ರಶ್ನೆ ಪತ್ರಿಕೆಯಿಂದ ಎಕ್ಸಾಮಿಂದ ನೀವು ಕ್ಯಾಚ್ ಮಾಡಿಕೊಂಡು ಓದಬೇಕಾಗುತ್ತದೆ. ಇದು ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಜೊತೆಗೆ ಡೈಲಿ 100 MCQ ಪ್ರಾಕ್ಟೀಸ್ ಮಾಡಿ. ನೀವು ಚಾಲೆಂಜ್ ಸಿಕ್ಕೊಳ್ರಿ. ನಾನು ಪ್ರತಿನಿತ್ಯ ಏನಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು 100 ಪ್ರಶ್ನೆಗಳನ್ನು ಬಿಡಿಸ್ತೀನಿ. 10 ದಿನಕ್ಕೆ 1000 ಆಯಿತು. ಈ ರೀತಿ ನೀವು ಹಾಕಿಕೊಂಡ್ರೆ ನಿಮ್ಮ ಎಕ್ಸಾಮ್ನಲ್ಲಿ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರಂತ ನಾನು ಹೇಳ್ತೀನಿ. ಜೊತೆಗೆ ಡೈಲಿ 6 to 8 ಅವರ್ ಫೋಕಸ್ಡ್ ಸ್ಟಡಿ. ಡೈಲಿ ನೀವು ಅಂದರೆ 6 to 8 ತಾಸು ನೀವು ಅಧ್ಯಯನವನ್ನು ಮಾಡಲೇಬೇಕಾಗುತ್ತದೆ. ಯಾಕಂದರೆ ಈ ಕಾಂಪಿಟೇಷನ್ ಯುಗದಲ್ಲಿ ನೀವು 1 ತಾಸು ಅಥವಾ 2 ತಾಸು ಓದಿ ನಾನು ಸಕ್ಸಸ್ ಆಗ್ತಾನೆ ಅಂದರೆ ಆಗೋದಿಲ್ಲ ಖಂಡಿತವಾಗಿ. ಸೊ ನೀವು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದಾಗ ಮಾತ್ರ ನಿಮಗೆ
ಅದು ಏನನ್ನೋದು ಗೊತ್ತಾಗುತ್ತೆ, ಅಂದರೆ ಕಾಂಪಿಟೇಷನ್ ಏನನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದಾದರೆ ಲಾಸ್ಟೆಸ್ಟ್ ರಿವಿಷನ್ ಮಾಡಿ, ಅಂದರೆ ನಿಮ್ಮ ಲಾಸ್ಟ್ ಸಮಯದಲ್ಲಿ ಇನ್ನೇನು ಎಕ್ಸಾಮ್ ನೋಟಿಫಿಕೇಷನ್ ಆಗಿ ಇನ್ನೂ 15 ಅಥವಾ 1 ತಿಂಗಳಿದೆ ಅನ್ನೋ ಟೈಮ್ನಲ್ಲಿ ಎಲ್ಲವನ್ನೂ ಕವರ್ ಮಾಡ್ಕೊಂಡಿರಬೇಕು. ಜೊತೆಗೆ ಏನು ಮಾಡಬೇಕು ಅಂದರೆ ರಿವಿಷನ್ ಮಾಡಬೇಕು. ನೀವು ಎಕ್ಸಾಮ್ ಸಕ್ಸಸ್ ಮಂತ್ರ ಏನಪ್ಪ ಅಂದರೆ ರಿವಿಷನ್ ಎಷ್ಟು ಮಾಡ್ತೀರೋ ಅಷ್ಟು ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತೀನಿ. ಸೊ ಇದು HSTR ಎಕ್ಸಾಮ್ ಪಾಸ್ ಟ್ರಿಕ್ಸ್ ಅಂತ ಹೇಳ್ತೀನಿ. ಪ್ರಮುಖವಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಇದನ್ನು ಅಧ್ಯಯನವನ್ನು ಮಾಡಿ. ಜೊತೆಗೆ ಈ DT24 ಕ್ಲಾಸಸ್ನಲ್ಲಿ ಪ್ರಮುಖವಾಗಿ ಟೀಚರ್ಸ್ಗಳು ಏನಪ್ಪ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಸಬ್ಜೆಕ್ಟ್ ವೈಸ್ಗೆ ಕ್ಲಾಸಸ್ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಈಗ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಪ್ರತಿಯೊಬ್ಬರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಮತ್ತು ನಿಮ್ಗೇನಾದರೂ HSTR ಎಕ್ಸಾಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಉತ್ತರವನ್ನು ನೀಡ್ತೀವಿ. ಹಾಗಾಗಿ ನಾವು ನೋಡ್ಬೋದು. ಸೊ ಇದು HSTR ಎಕ್ಸಾಮ್ಗೆ ಯಾವುದೇ ಮಂತ್ರ ಇಲ್ಲ. ನಾನು ಹೇಳಿರ್ತಕ್ಕಂತಹ ಸಕ್ಸಸ್ ಮಂತ್ರ ಏನಪ್ಪ ಅಂದರೆ MCQ ಬಿಡಿಸ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹಾಕ್ಬಿಡ್ರಿ, ಡೈಲಿ ನಿಮ್ಮ ಸಬ್ಜೆಕ್ಟ್ ಆಪ್ಷನ್ ಸಬ್ಜೆಕ್ಟ್ ಏನಪ್ಪ ಅಂದರೆ ಅದನ್ನು ಫೋಕಸ್ ಮಾಡಿ ಅಂತ ಹೇಳಿ, ಜೊತೆಗೆ ನಾನು ಮುಂದಿನ ಏನಪ್ಪ ಅಂದರೆ ತರಗತಿಯಲ್ಲಿ ಈ HSTRಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಆಗಿರ್ಬೋದು ಮತ್ತು ಈ ಪರೀಕ್ಷೆಯನ್ನು ನಾವು ಎದುರಿಸಬೇಕಾದ್ರೆ ಬೇಕಾಗಿರ್ತಕ್ಕಂಥ ಟ್ರಿಕ್ಸ್ ಏನು, ಸ್ಮಾರ್ಟ್ ಸ್ಟಡಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ತರಗತಿಯಲ್ಲಿ HSTRಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.